ನಮಸ್ಕಾರ. ಹಸಿರು ಹೊನ್ನು ಕಾರ್ಯಕ್ರಮ ಸರಣಿಯ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಮಂಜುಳಾ ಕೃಷ್ಣಕುಮಾರ್. ಮಾನವ ತನಗೆ ಬೇಕಾದಂತೆ ಪ್ರಕೃತಿಯನ್ನು ಶೋಷಿಸ್ತಾ ಬಂದಿರೋದ್ರಿಂದ ವನ್ಯಜೀವಿಗಳಿಗೆ ಅಪಾಯ ಎದುರಾಗಿದೆ. ಅದರಲ್ಲಿ ಅಕ್ರಮ ಬೇಟೆಗಾರಿಕೆ ಕೂಡ ಒಂದು. ಇನ್ನು ಸ್ಥಳೀಯ ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸಿ ಅವರನ್ನು ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಳ್ಳುವತ್ತ ಅರಣ್ಯ ಇಲಾಖೆ ಮುಂದಾಗಿದೆ. ಈ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಮುರಳಿ ಮನೋಹರ್, ಪಶುವೈದ್ಯಾಧಿಕಾರಿ, ಹುಲಿ ಸಿಂಹಧಾಮ, ಶಿವಮೊಗ್ಗ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಮೊದಲಿಗೆ ಈ ವನ್ಯಜೀವಿ ರಕ್ಷಣಾ ಕಾರ್ಯದ ಅಗತ್ಯತೆ ಬಗ್ಗೆ ನಮಗೆ ತಿಳಿಸ್ಕೊಡಿ ಮೊದಲು. ಎಸ್ ಮೇಡಮ್, ಈಗ ವನ್ಯಜೀವಿ ರಕ್ಷಣೆ ಅಂತಂದರೆ ಕೇವಲ ವನ್ಯಜೀವಿ ಪ್ರಾಣಿಯನ್ನು ಹಿಡಿಯುವಂಥದ್ದಲ್ಲ. ಎಷ್ಟೊಂದು ಹಲವು ಸಂದರ್ಭಗಳಲ್ಲಿ ಅದನ್ನು ಮರಳಿ ಸೂಕ್ತ ಮಾರ್ಗದರ್ಶನ ನೀಡೋದಾಗಿರ್ತದೆ. ಈಗ ಒಂದು ಚಿರತೆ ಬಾವಿಗೆ ಬಿದ್ದಿದೆ ಅಂತಂದರೆ ಅದನ್ನು ಹಿಡಿಬೇಕು ಅಂತ ಏನಿಲ್ಲ, ಅದು ಸುತ್ತ ಕಾಡಿದ್ರೆ ಜಸ್ಟ್ ಹೇಣಿ ಆಗಿಬಿಟ್ರು ಅದು ಹೋಗುತ್ತೆ. ಸೊ ಅದು ರಿಹ್ಯಾಬಿಲಿಟೇಷನ್ ಅಲ್ಲೇ ಆಗುತ್ತೆ. ನಾವು ಅದನ್ನು ಹಿಡಿದು ಕೇಜೊಳಗೆ ಹಾಕಿದಾಗ ಅಲ್ಲಿ ಮುರ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಉಗುರು ಮುರ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಈ ಥರ ಎಲ್ಲ ಹಲವಾರು ಕಾರಣಗಳಿರುತ್ತೆ, ಹಲವಾರು ಸಾಧ್ಯತೆಗಳಿರುತ್ತೆ. ಸೊ ಹಿಡಿಯುವಂಥದ್ದೇ ಆಗಿರಲ್ಲ ಯಾವಾಗಲೂ. ಜನಗಳಲ್ಲಿ ಅದೊಂದು ತಪ್ಪು ಕಲ್ಪನೆ ಇದೆ. ಆಮೇಲೆ ಯಾವಾಗ ವನ್ಯಜೀವಿನ ಹಿಡಿಬೇಕು ಅಂತಂದರೆ, ಈಗ ಸುಮ್ಮನೆ ಯಾರ್ದು ಮನೆ ಮುಂದೆ ಕರಡಿ CCTVಲಿ ರೆಕಾರ್ಡ್ ಆಗಿದೆ, ಚಿರತೆ ರೆಕಾರ್ಡ್ ಆಗಿದೆ ಅಂದಿದ ತಕ್ಷಣ ಜನಗಳು ಒತ್ತಾಯ ಮಾಡ್ತಾರೆ, ಹಿಡೀರಿ ಅಂತ. ಅದನ್ನ ಯಾವಾಗ ಹಿಡಿಬೇಕು ಅಂದರೆ, ಒಂದು ಏನೋ ಹಾಮ್ ಆಗ್ತಾ ಇದೆ, ಜನಗಳಿಗೆ ಏನಾದರೂ ತೊಂದರೆ ಆಗ್ತಿದೆ ಅಂದಾಗ ಹಿಡಿಬೇಕಾಗತ್ತೆ, ಅಥವಾ ಅದಕ್ಕೇನಾದರೂ ಇಂಜುರಿ ಆಗಿದೆ ಅಂದಾಗ ಹಿಡಿಬೇಕಾಗತ್ತೆ, ಏನೋ ಕಾಯಿಲೆಯಿಂದ ಬಳಲ್ತಾ ಇದೆ ಅಥವಾ ನೋವಿಂದ ಬಳಲ್ತಾ ಇದೆ ಅಂದಾಗ ಹಿಡಿಬೇಕಾಗತ್ತೆ. ಇನ್ನೊಂದು, ಕೆಲವೊಂದು ಆರ್ಫನ್ಸ್, ಅನಾಥ ಮರಿಗಳಿರುತ್ತೆ, ಚಿರತೆ ಮರಿಗಳು, ಅದು ತಕ್ಷಣ ಹಿಡಿಬಾರ್ದು. ಒಂದು ಸರ್ಟೈನ್ ಪೀರಿಯಡ್, ಒಂದು 2 ದಿನದಿಂದನೂ ಅನಾಥವಾಗೇ ಇದೆ, ತಾಯಿ ಮರಳಿ ಬಂದಿಲ್ಲ ಅಂದಾಗ ಹಿಡಿಬೇಕಾಗತ್ತೆ. ಸೊ ಈ ಥರ ನೋಡಿಕೊಂಡು ರಕ್ಷಣೆ ಅಂದರೆ ಜಸ್ಟ್ ಹೋಗಿದ ತಕ್ಷಣ ಹಿಡಿಯುವಂಥದ್ದಲ್ಲ, ಈ ಥರ ಎಲ್ಲ ಬರುತ್ತೆ. ಸೊ ಅದು ಬೇರೆ ರೀತಿ, ಅದಕ್ಕೆ ಯಾವ ಪರಿಸರದಲ್ಲಿ ಅದಕ್ಕೆ ಯಾವ ರೀತಿಯಾಗಿ ನಾವು ಒಂದು ಖಂಡಿತ ಮಾರ್ಗದರ್ಶನ ಮಾಡ್ಬೋದು. ಆ ಥರ ಅದನ್ನು ಒಂದು ಇದನ್ನೆಲ್ಲ ಸೇರಿ ಒಂದು ರಕ್ಷಣೆ, ವನ್ಯಜೀವಿ ರಕ್ಷಣೆ ಅಂತ ಕರಿಬೋದು. ವನ್ಯಜೀವಿ ರಕ್ಷಣೆ ಅಂದಿದ್ದು ಮಾತ್ರಕ್ಕೆ ನಾವೇನು ಹಿಡ್ಕೊಂಡೋಗಿ ಅದನ್ನು ಕೇಜಲ್ಲಿ ಹಾಕಿ ಝೂಲ್ಲಿ ಇಟ್ಕೊಳ್ಳೋದು ಆ ಥರ ಇಲ್ಲ. ಅದಕ್ಕೆ ಪುನರ್ವಸತಿನೂ ಮಾಡಬೇಕಾಗತ್ತೆ ಸೂಕ್ತ. ಸೊ ಸಮುದಾಯಗಳು ಈ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಯಾವ ರೀತಿಯಾಗಿ ಪಾಲ್ಗೊಳ್ಳಬೇಕು, ಅದ್ರ ಪಾತ್ರ ಏನು, ಸಮುದಾಯಗಳ ಪಾತ್ರ ಏನು? ಸಮುದಾಯಗಳೇ ಬಹಳ ಮುಖ್ಯವಾದ ಪಾತ್ರವನ್ನು ಮಾಡ್ತದೆ ಈ ವನ್ಯಜೀವಿ ರಕ್ಷಣೆಯಲ್ಲಿ. ಯಾಕಂದರೆ ಇಲಾಖೆ ಸಿಬ್ಬಂದಿಗಳು ಎಲ್ಲ ಕಡೆ ಇರೋದಿಲ್ಲ. ಈಗ ವನ್ಯಜೀವಿ ಯಾವುದೋ ಒಂದು ಪ್ರಾಣಿ ಸಂಕಷ್ಟದಲ್ಲಿ ಸಿಲುಕಿದೆ ಅಂದರೆ ಅದನ್ನು ತಕ್ಷಣ ನೋಡೋರೆ ಅಲ್ಲಿನ ಸುತ್ತಮುತ್ತಿನ ಸಮುದಾಯ ಜನರು, ಸ್ಥಳೀಯರು, ಅವರ ಸುತ್ತಮುತ್ತ ಕಾಡಿನ ಅಂಚಿನಲ್ಲಿರೋ ಹೊಲಗಳು, ಗದ್ದೆಗಳು ಅವರು. ಸೊ ಈಗ ಬಹಳ ಮುಖ್ಯ ಅವ್ರದ್ದು ಪಾತ್ರ. ನೋಡಿದ ತಕ್ಷಣ ತಿಳಿಸ್ಬೇಕಾಗತ್ತೆ, ಏನಾಗಿದೆ, ಯಾರೋ ಒಬ್ಬರು ಉರುಳು ಹಾಕಿರ್ತಾರೆ ಕಾಡಂದಿಗೆ ಅಥವಾ ಏನೋ ಒಂದು ಬೇರೆ ಬೇಟೆ ಮಾಡಲಿಕ್ಕೆ ಉರುಳು ಹಾಕಿರ್ತಾರೆ ಅವರವರ ತೋಟಗಳಲ್ಲಿ. ಆ ಉರುಳಿಗೆ ಏನಾಗುತ್ತೆ, ಕರಡಿನೋ ಚಿರತೆನೋ ಹೋಗಿ ಬಿದ್ದಿರುತ್ತೆ. ಇದನ್ನ ಈಗ ನೋಡಿರ್ತಾರೆ ಜನಗಳು, ಅದನ್ನು ತಕ್ಷಣ ತಿಳಿಸಿದ್ರೆ ಅದ್ರ ಜೀವ ಉಳಿಯೋ ಸಾಧ್ಯತೆ ಇರುತ್ತೆ. ಏನಾಗುತ್ತೆ, ಈಗ ನಮ್ಮ ಉದಾಹರಣೆಗೆ ಶಿವಮೊಗ್ಗದಲ್ಲಿ ಕಳೆದ ಏಪ್ರಿಲ್ ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ಒಂದು ಕರಡಿ ಉರುಳಿಗೆ ಬಿದ್ದಿತ್ತು. ಅಂದರೆ ಕಾಲು ಸಿಗಾಕೊಂಡ್ಬಿಟ್ಟಿತ್ತು. ಸೊ ಆ ಹೊಲದವನು ನೋಡಿದ್ದಾನೆ, ಅದು ಅವನಿಗೆ ಭಯ, ನನ್ನ ತಿಳಿಸಿದ್ರೆ ಏನು ಮಾಡ್ತಾರೋ ಏನೋ ಅಂತ. ಅವನು ಕಾದಿದ್ದಾನೆ, ಅದೇ ಬಿಡಿಸ್ಕೊಂಡು ಹೋಗುತ್ತೆ ಅಂತ. ಒಂದಿನ ಫುಲ್ ಕಾದ್ಮೇಲೆ ಅದು ಯಾವಾಗ ಬಿಡಿಸ್ಕೊಳಕ್ಕಾಗಲಿಲ್ಲ, ಅವಾಗ ನಮ್ಮ ಗಮನಕ್ಕೆ ಬಂದಿದೆ. ನಾವು ಹೋಗಿ ರೆಸ್ಕ್ಯೂ ಮಾಡಿ ತಗೊಂಬಂದ್ವಿ. ಆದರೆ ಅಲ್ಲಿವರೆಗೂ ಅಷ್ಟೊತ್ತಿಗೆ ರಕ್ತ ಸಂಚಲ ಆಗದಲ್ಲೇ ಅದು ಸ್ಟಾಪ್ ಆಗಿ ಈ ಕಾಲನ್ನೇ ತೆಗಿಬೇಕಾದಂಥ ಪರಿಸ್ಥಿತಿ ಬಂತು. ನಾವು ಆಂಪ್ಯುಟೇಷನ್ ಮಾಡಿ ಸರ್ಜರಿ ಮಾಡಿ ಆ ಕಾಲನ್ನ ತೆಗೆದ್ವಿ. ಅದು 3 ಕಾಲಲ್ಲೇ ಇತ್ತು. ಈಗೇನಾಯಿತು, ಅದು ಪ್ರೊಟೆಕ್ಷನ್ ಇರಲಿಲ್ಲ, ಬಿದ್ದು ಮತ್ತೆ ತೀರೋಯ್ತದು. ಸೊ ಈ ಥರ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ಅವ್ರ ಪಾತ್ರ ಬಹಳ ಮುಖ್ಯ. ಅದನ್ನ ತಕ್ಷಣ ಅದನ್ನ ನೋಡಿದ ತಕ್ಷಣ, ಕಂಡ ತಕ್ಷಣ ಇಲಾಖೆಯ ಸಿಬ್ಬಂದಿಗಳಿಗೆ ತಿಳಿಸಿದ್ರೆ ಅವ್ರು ನಮಗೆ ತಿಳಿಸ್ತಾರೆ, ನಾವು ಹೋಗಿ ಅದನ್ನು ರೆಸ್ಕ್ಯೂ ಮಾಡಿ ಅಟ್ಲೀಸ್ಟ್ ಆ ಜೀವನ ಆದರೂ ಉಳಿಸ್ಬೋದು. ಈ ಥರ. ಆಮೇಲೆ ಇನ್ನೊಂದು ಏನಂದರೆ, ಕೆಲವರು ಒಳ್ಳೆ ಉದ್ದೇಶದಿಂದನೂ ಹೆಲ್ಪ್ ಮಾಡಬೇಕು ನಾನು ಅನ್ನೋದನ್ನು, ಅದೇನಾಗುತ್ತೆ ಒಂದ್ಸಲ ಕಂಟಕ ಆಗುತ್ತೆ ವನ್ಯಜೀವಿಗಳಿಗೆ. ಉದಾಹರಣೆಗೆ, ಯಾವುದೋ ಒಂದು ಕುರಿ ಕಾಯೋರು ಇರ್ತಾರೆ. ಕುರಿ ಕಾಯೋರು ಹೋಗ್ತಾ ಇದ್ದಾಗ ಅವರು ಗದ್ದೆಯಲ್ಲಿ ಯಾವುದೋ ಒಂದು ಮರಿ ಸಿಗುತ್ತೆ, ಕೃಷ್ಣ ಮೃಗದ ಮರಿ. ಅವ್ರೇನು ಅನ್ಕೊಂತಾರೆ, ಇದು ಅನಾಥ ಅಂತ ಅನ್ಕೊಂತಾರೆ.
ಆದರೆ ಅದ್ರ ತಾಯಿ ಅಲ್ಲಿ ಬಚ್ಚಿಟ್ಟು ಸಮ್ ಟೈಮ್ಗೆ ಅದನ್ನು ಬಚ್ಚಿಟ್ಟು ಊಟಕ್ಕೆ ಹುಡಿಕೊಂಡು ಹೋಗಿರುತ್ತೆ. ಇವ್ರಿಗೆ ಗೊತ್ತಿರಲ್ಲ ಅದು ಇದನ್ನು ಒಳ್ಳೇದು ಮಾಡಬೇಕು ಅಂತೇಳಿ ಎತ್ಕೊಂಡೋಗಿ ಸಾಕ್ತಾರೆ. ಆ ಥರದ ಉದಾಹರಣೆಗಳಿದೆ. ಅದು ಬೆಳೀತಾ ಬೆಳೀತಾ ಅಲ್ಲೇ ದೊಡ್ಡದಾಗಿ ಅದು ಈಗ ಈ ಕಡೆನೂ ಮಿಂಗಲಾಗಕ್ಕಾಗಲ್ಲ. ಅದ್ರ ವೈಲ್ಡ್ ಲೈಫ್ ಇನ್ಸ್ಟಿಂಕ್ಟ್ಸು ಗೊತ್ತಿರಲ್ಲ ಅದಕ್ಕೆ. ಸೊ ಅದು ಫ್ರೀಡಮ್ ಅದು ಅಲ್ಲಿಗೆ ಎಂಡ್ ಆಗುತ್ತೆ ಅದರ ಲೈಫ್. ಅಂದರೆ ಅಲ್ಲೇ ಬೆಳೆಯೋದು ಅಥವಾ ಝೂಗೆ ಬಂದು ಕೇಜಲ್ಲಿ ಈ ಥರ. ಸೊ ಕೆಲವೊಂದು ಒಳ್ಳೆ ಉದ್ದೇಶಗಳು ಅಂದರೆ ತಪ್ಪು ಜ್ಞಾನ ಇದ್ದಾಗ ಈ ಥರ ಆಗೋದಕ್ಕಂಥ ಸಾಧ್ಯತೆಗಳು, ಅದ್ರ ಬಗ್ಗೆ ತಿಳುವಳಿಕೆ ಕಡಿಮೆ ಇದ್ದಾಗ ಈ ರೀತಿ ಆಗತ್ತೆ. ಹೌದು. ಈ ನಿಟ್ಟಿನಲ್ಲಿ ಇವಾಗ ಕೆಲವರಿಗೆ ಅದೇ ತಪ್ಪು ಕಲ್ಪನೆ ಇರುತ್ತೆ ಅಂತ ಹೇಳಿದ್ರೆ, ತಿಳುವಳಿಕೆ ಕಡಿಮೆ ಅಂತ. ಈ ನಿಟ್ಟಿನಲ್ಲಿ ಇಲಾಖೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಿದೆ? ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸೋದಕ್ಕಾಗಲಿ, ಈ ಥರ ಕಾಡು ಪ್ರಾಣಿಗಳು ಸಿಕ್ಕಾಗ ಏನು ಮಾಡಬೇಕು, ಅವ್ರ ಹೊಲಗಳಿಗೆ ಬಂದಾಗ ಏನು ಮಾಡಬೇಕು ಅಂತ ಅನ್ನೋದನ್ನ ಆ ರೀತಿನಲ್ಲಿ ಯಾವ ಕ್ರಮಗಳನ್ನ ಕೈಗೊಳ್ತಾ ಇದೆ? ಈಗ ಏನಾಗುತ್ತೆ, ಎಷ್ಟೋ ಜನಗಳಿಗೆ ಅರಿವಿಲ್ಲ. ಈಗ ನಾನು ಒಂದು ಯಾವುದು ಒಬ್ಬ ದಾಂಡೇಲಿಯಲ್ಲಿ ರೈತನಿಗೆ ಒಂದು ಸಾಫ್ಟ್ ಇಂಡಿಯನ್ ಫ್ಲಾಪ್ ಶೆಲ್ ಟರ್ಟಲ್ ಸಿಕ್ಕಿದೆ. ಅದನ್ನು ನಮ್ಮ ಹತ್ರ ತರಬೇಕು, ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿ ತಗೊಂಬರೋಕ್ಕೆ ಚೀಲದಲ್ಲಿ ಹಾಕಿಟ್ಟಿದ್ದಾರೆ ಆತ. ಅದೇನಾಗಿದೆ, ಉಲ್ಟಾ ದಬಾಕೊಂಡಿದೆ. ಹೋಲ್ ಡೇ ಆಗೇ ಇದ್ದಾಗ ಏನಾಗುತ್ತೆ, ಅದು ನೆಕ್ಸ್ಟ್ ಡೇ ಸತ್ತೋಗಿದೆ ತರೋಷ್ಟರೊಳಗೆ. ಸೊ ಅವರಿಗೆ ಜ್ಞಾನ ಇರಬೇಕು. ಏನು, ಲಂಗ್ಸು ಡಾರ್ಸಲ್ ಸೈಡ್ ಇರುತ್ತೆ ಮೇಲೆ. ಸೊ ಅದನ್ನ ಉಲ್ಟಾ ದಬ್ಬಾಕಿದ್ರೆ ಸಫೋಕೇಶನ್ ಆಗಿ ಬ್ರೀತಿಂಗ್ ಇಶ್ಯೂಸ್ ಆಗಿ ಸತ್ತೋಗುತ್ತೆ. ಅದೆಲ್ಲರಿಗೂ ಗೊತ್ತಿರಲ್ಲ. ಪಾಪ ಅವನ ಉದ್ದೇಶ ಒಳ್ಳೇದೆ, ಅದನ್ನ ಹ್ಯಾಂಡ್ ಓವರ್ ಮಾಡಬೇಕು ಅಂತ. ಸೊ ಅದಕ್ಕೇನು ಮಾಡ್ತಾ ಇದೆ ಈಗ ಇಲಾಖೆಗಳು, ವನ್ಯಜೀವಿ ಸಪ್ತಾಹ ಅಂತ ಹೇಳಿ ಅಕ್ಟೋಬರ್ 1st ವೀಕಲ್ಲೆಲ್ಲ ಅರಿವುಗಳನ್ನು ಮೂಡಿಸ್ತಾ ಇದೆ. ಅಲ್ಲಲ್ಲೇ ಸ್ಥಳೀಯ ವಲಯಗಳಲ್ಲಿ ಆ ರೇಂಜ್ಗೆ ಬಿಟ್ಟಿದ್ದಾರೆ. ಅದು ಅವರವರು ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಹಾಗೆ ಝೂಗಳು ತುಂಬ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಈ ಅರಿವು ಮೂಡಿಸ್ತಕ್ಕಂಥದ್ರಲ್ಲಿ. ಈಗ ಶಿವಮೊಗ್ಗ ಝೂನು ಕೂಡ ಟೆಡ್ಡಿ ನಾವೇನು ಹೇಳಿದ್ವಲ್ಲ, ಅದನ್ನು ಒಂದು ಅನಿಮೇಟೆಡ್ ಮೂವಿ ಕೂಡ ಮಾಡಿ ಬಂದ ಸ್ಥಳೀಯರಿಗೆ ಮತ್ತು ಎಲ್ಲ ಕಡೆ ಅದು ಸರ್ಕ್ಯುಲೇಟ್ ಆಗ್ತಾ ಇದೆ. ಈ ಥರ ಮಾಡಿದ್ರೆ ಏನಾಗುತ್ತೆ, ಅದು ಕಾಲನೇ ಕಳ್ಕೋಬೇಕಾಯ್ತು. ಎಮೋಷನ್ಸ್ ಟಚ್ ಮಾಡುವಂಥ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಆಮೇಲೆ ಬೀದಿ ನಾಟಕಗಳ ಮುಖಾಂತರ ಈ ಥರ ಅರಿವು ಮೂಡಿಸ್ತಾ ಹೋದರೆ ಅದು ಜನಗಳಿಗೆ ಮುಂದೆ ಕ್ರಮೇಣ, ಸದ್ಯಕ್ಕೆ ಬದಲಾಗಲಿಲ್ಲ ಅಂದರೂ ನಿಧಾನಕ್ಕೆ ಬದಲಾಗ್ತಾ ಹೋಗುತ್ತೆ. ಈಗ ತಮ್ಮ ಬೆಳೆ ರಕ್ಷಣೆಗಾಗಿ ಅವರು ಒಂದು ಇದನ್ನ ಇಡ್ತಾರೆ ಅಂತ ಹೇಳಿದ್ರೆ, ಬೇಟೆ ಆಡೋದಕ್ಕೋ ಇಲ್ಲ ಅಲ್ಲಿ ಯಾವುದು ಬೇರೆ ಪ್ರಾಣಿಗಳು ಬಂದು ಬೆಳೆಗಳನ್ನ ತಿನ್ನಬಾರ್ದು ಅನ್ನೋ ಕಾರಣಕ್ಕೋ ಹೊಲಗಳ ಸುತ್ತ ಅಂದರೆ ಅದಕ್ಕೆ ಕಂಟಕ ಆಗೋ ರೀತಿನಲ್ಲಿ ಬೇರೆ ಪ್ರಾಣಿಗಳಿಗೆ, ಆ ನಿಟ್ಟಿನಲ್ಲಿ ಏನು ಮಾಡ್ತೀರಿ ಅಂಥ ಸಮಯದಲ್ಲಿ? ಅಂಥವ್ರಿಗೆ ಒಂದು ಕಠಿಣ ಶಿಕ್ಷೆಯನ್ನು ವಿಧಿಸುತ್ತೆ ಇಲಾಖೆ. ಅದನ್ನು ನೋಡಿ ಆನೆಗಳು ಈ ಕಡೆ ಬರ್ದೇ ಇರೋ ರೀತಿನಲ್ಲಿ ಬೇರೆ 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 ಮೆಥಡನ್ನು ಅಡಾಪ್ಟ್ ಮಾಡ್ಕೋಬಹುದು. ಸಾಕಷ್ಟು ಸಸ್ಟೈನಬಲ್ ವೇಸ್ ಇದೆ. ಹನಿ ಬಿ ಕೀಪಿಂಗಿಂದನೂ ಆನೆ ಎದುರುತ್ತೆ. ಹನಿ ಅಂದರೆ ಜೇನುನೊಣಗಳಿಗೆ ಆನೆ ಎದುರುತ್ತೆ. ಸೊ ಅವರ ಬಾರ್ಡರ್ಸಲ್ಲಿ ಹನಿ ಬಾಕ್ಸಸ್ಸನ್ನು ಇಟ್ಕೋಬೋದು. ಆ ಥರ ಒಂದು ಮೆಥಡನ್ನು ಪ್ರಮೋಟ್ ಮಾಡುತ್ತೆ ಇಲಾಖೆ, ಅಂದರೆ ಆಲ್ಟರ್ನೇಟಿವ್ ಮೆಥಡ್ಸ್. ಐಬೆಕ್ಸ್ ಈಗ ನೀವು ಪವರ್ ಲೈನ್ ಇಟ್ರು ಮಿನಿಮಮ್ ಓಲ್ಡ್ಸ್ ಇರುತ್ತೆ, ಅದನ್ನು ಇಡಬೇಕು. ಆಮೇಲೆ ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಅಂತ ಸುತ್ತ ಅವರಲ್ಲೂ ಸುತ್ತ ಇಲಾಖೆ ಮಾಡ್ತಾ ಇದೆ. ಅಂದರೆ ಕಾಡು ಬಿಟ್ಟು ಇಳಿದಂಗೆ EPTs ಅಂತ ಮಾಡುತ್ತೆ, ಆಮೇಲೆ CPTs ಅಂತಲೂ ಮಾಡುತ್ತೆ, ಅಂದರೆ ಈ ಕಡೆಯಿಂದ ಆ ಕಡೆ ಹೋಗ್ದಂಗೆ. ಸೊ ಈ ಥರ ಎಲ್ಲ ಇರುತ್ತೆ. ಆಮೇಲೆ ಈ ವನ್ಯಜೀವಿ ರಕ್ಷಣೆ ಅಂದರೆ ಸಮುದಾಯದ ಬಹಳ ಪ್ರಮುಖ ಇದಿದೆ. ಈಗ ಹೇಳಿದ್ನಲ್ಲ, ಇವರ ದನಗಳು ಲಸಿಕೆ ಮಾಡಿಸ್ಕೊಂಡಿಲ್ಲ ಅಂದರೆ ಈಗ ಕಾಡಿನ ಅಂಚಿಗೆ ಹೋಗಿ ಮೇಯ್ದು ಬರ್ತಾ ಇರ್ತವೆ ಅಂತ ಇಟ್ಕೊಳ್ಳಿ. ಈ ದನಕ್ಕೇನೋ ಒಂದು ಕಾಯಿಲೆ ಇರುತ್ತೆ, FMD, ಕಾಲುಬಾಯಿ ಜ್ವರ, ಆ ಥರ. ಅದು ಕಾಡಿನ ಪ್ರಾಣಿಗಳಿಗೂ ಹರಡೋ ಸಾಧ್ಯತೆ ಹರಡತ್ತೆ. ಸೊ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇಲ್ಲಿರ್ತಕ್ಕಂಥ ಜನಗಳಿಗೆ ಲಸಿಕೆ ಮಾಡಿಸ್ತದೆ. ಸೊ ಟೈಗರ್ ರಿಸರ್ವ್ಸ್ ಯೂಶಲಿ ಮಾಡ್ತವೆ, ಏನು ಹುಲಿ ಸಂರಕ್ಷಿತ ಪ್ರದೇಶಗಳು, ಫ್ರಿಂಜಸ್ಸಲ್ಲಿ ಇರ್ತಕ್ಕಂಥ ಜಾನುವಾರುಗಳಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಸೇ ಲಸಿಕೆಗಳನ್ನು ಮಾಡ್ತಾರೆ. ಈ ಥರ ಎಲ್ಲ ಕ್ರಮಗಳು ತುಂಬ ತಗೊಂಡಿದ್ದಾರೆ. ಈಗ ಸಮುದಾಯಗಳು ಮತ್ತು ಈ ಒಂದು ಇಲಾಖೆ ನಡುವಿನ ಒಂದು ಸಂಪರ್ಕವನ್ನು ಬಲಪಡಿಸೋ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀರಿ? ಅದೇ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆಲ್ಪ್ಲೈನ್ ಅಂತ ಹೇಳಿ ಲಾಂಚ್ ಮಾಡಿದೆ. ಸೊ ಈ ಥರ ಏನಾದರೂ ವನ್ಯಜೀವಿಗಳು ಹಾನಿಯಲ್ಲಿದ್ದಾವೆ ಆ ಥರ ಇದ್ದರೆ, ಅಥವಾ ಅದರಿಂದ ಏನು ಮಾಡುತ್ತೆ, ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ಬೋದು ಪಬ್ಲಿಕ್. ಇನ್ನೊಂದು ಏನಂದರೆ, ಈಗ ಅದು ಬಾಂಡಿಂಗ್ನ ಸ್ಟ್ರಾಂಗ್ ಮಾಡಲಿಕ್ಕೆ ಇಲಾಖೆ
ಬೆಳೆ ಪರಿಹಾರಗಳನ್ನು ಕೊಡ್ತಾ ಇದೆ. ಏನಾದರೂ ವೈಲ್ಡ್ ಅನಿಮಲ್ಸಿಂದ ಅವ್ರದ್ದು ಬೆಳೆ ಹಾನಿಯಾಗಿದ್ರೆ ಅದಕ್ಕೆ ಪರಿಹಾರಗಳನ್ನು ಕೊಡ್ತಕ್ಕಂಥದ್ದು. ಅವ್ರದ್ದು ಹಸು ಹಿಡ್ದಿದ್ರೆ, ಜಾನುವಾರುಗಳನ್ನು ಹುಲಿಗಿಲಿ ಹಿಡ್ದಿದ್ರೆ ಅದಕ್ಕೂ ಕೂಡ ಕಾಂಪನ್ಸೇಷನ್ ಕೊಡ್ತಕ್ಕಂಥದ್ದು. ಈ ಥರ ಎಲ್ಲ ಅಂದರೆ ಅವ್ರನ್ನ ಹಾರ್ಮೋನಿಯಲ್ಲಿ ತಗೊಂಡು ಹೋಗ್ತಾ ಇದೆ ಇಲಾಖೆ. ಈ ಥರ ಎಲ್ಲ ಸಾಕಷ್ಟು ಕ್ರಮಗಳು. ಮತ್ತು ಈಗ ನಾನು ಹೇಳಿದಾಗೆ ವನ್ಯಜೀವಿ ಸಪ್ತಾಹದಲ್ಲಿ ಸಾಕಷ್ಟು ಬೀದಿ ನಾಟಕ ಅದು ಇದು ಆ ಥರ ಎಲ್ಲ ಮಾಡಿ ಒಂದು ಅರಿವನ್ನು ಮೂಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತುಂಬ ಇನ್ನೂ ವರ್ಕ್ ಮಾಡಬೇಕು ಅದ್ರ ಕಡೆ. ಇವಾಗ ಇದುವರೆಗೂ ನೀವು ನೋಡಿರೋ ಒಂದು ಸಮುದಾಯಗಳ ಪೈಕಿ ಸಹಭಾಗಿತ್ವದ ಆಧಾರದ ಮೇಲೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋ ಸಮುದಾಯಗಳ ಬಗ್ಗೆ ತಿಳಿಸ್ತೀರಾ? ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬಿಷ್ಣೋಯ್ ಕಮ್ಯುನಿಟಿ ಅಂತ ಇದೆ ರಾಜಸ್ಥಾನದಲ್ಲಿ. ಅವ್ರದ್ದು ಗುರು 29 ಪ್ರಿನ್ಸಿಪಲ್ಸ್ 29 ಸಿದ್ಧಾಂತಗಳನ್ನು ಹಾಕಿದ್ದಾರೆ. ಆ ಬಿಷ್ಣೋಯ್ ಕಮ್ಯುನಿಟಿ ಏನಿದೆ ಅವರನ್ನು ಅವರು ಅರ್ಪಿಸ್ಕೊಂಡಿದ್ದಾರೆ ಈ ಪರಿಸರ ಸಂರಕ್ಷಣೆಗೆ, ವನ್ಯಜೀವಿ ಸಂರಕ್ಷಣೆಗೆ. ಈವನ್ ಅವ್ರ ಲೈಫನ್ನೇ ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಇದೆ, ತ್ಯಾಗ ಮಾಡೋಕ್ಕೆ ರೆಡಿ ಇದ್ದಾರೆ ಇದನ್ನೆಲ್ಲ ಸಂರಕ್ಷಿಸ್ಲಿಕ್ಕೆ. ಚಿಪ್ಕೋ ಮೂಮೆಂಟು ಅದೆಲ್ಲ ಸ್ಟಾರ್ಟ್ ಆಗಿದ್ದು ಅಲ್ಲಿಂದಾನೆ, ಜೋಧ್ಪುರ್, ರಾಜಸ್ಥಾನ್. ಸೊ ಅದೊಂದು ಒಳ್ಳೆ ಉದಾಹರಣೆ. ಆ ಥರ ಇದ್ರೆ ಖಂಡಿತ. ಅಂದರೆ ಏನು ಮಾಡ್ತಾರೆ ಅವರಲ್ಲಿ ಸಮುದಾಯಗಳು? ಯಾವುದಾದ್ರು ಒಂದು ಚಿಕ್ಕ ಉದಾಹರಣೆ ಅಂದರೆ ಬ್ಲ್ಯಾಕ್ ಬಕ್ಸ್ನ, ಅಲ್ಲಿ ಬ್ಲ್ಯಾಕ್ ಬಕ್ಸ್ ಏನಿದೆ ಕೃಷ್ಣ ಮೃಗ, ಅದನ್ನು ಹಾರ್ಮ್ ಮಾಡಲ್ಲ. ಈವನ್ ಆರ್ಫನ್ ಮರಿಗಳಿಗೆ ಅವ್ರು ಫೀಡ್ ಮಾಡಿರೋ ಉದಾಹರಣೆಗಳಿದೆ. ಹ್ಯೂಮನ್ ಬ್ರೆಸ್ಟ್ ಮಿಲ್ಕನ್ನೇ ಫೀಡ್ ಮಾಡಿರ್ತಕ್ಕಂಥ ಉದಾಹರಣೆಗಳು ತುಂಬ ಇದ್ದಾವೆ. ಆಮೇಲೆ ತುಂಬ ಈ ಥರ ಚಿಪ್ಕೋ ಮೂಮೆಂಟ್ ಆವಾಗ ಎಷ್ಟೊಂದು ಟ್ರೀಸ್ನ. ಸೊ ಇದು ಒಳ್ಳೆ ಎಕ್ಸಾಂಪಲ್. ಕಮ್ಯುನಿಟಿ ಹೇಗೆ ಭಾಗಿಯಾಗ್ಬೋದು ಸಂರಕ್ಷಣೆಯಲ್ಲಿ. ಕರ್ನಾಟಕದಲ್ಲಿ ಬರೋದಾದ್ರೆ, ಕರ್ನಾಟಕದಲ್ಲಿ ಸೋಲಿಗರನ್ನ ನಾವು ಎಕ್ಸಾಂಪಲ್ ಆಗಿ ತಗೋಬಹುದು. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ದೇ ಆರ್ ಲಿವಿಂಗ್ ವಿತ್ ದ ಟೈಗರ್ಸ್, ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ಗೆ ಒಂದು ಎಕ್ಸಾಂಪಲ್. ಅದೊಂದೇ ಟೈಗರ್ ರಿಸರ್ವ್ ಅನ್ಸುತ್ತೆ ಒಳಗಡೆ, ವಿತ್ ಹ್ಯೂಮನ್ ಹ್ಯಾಬಿಟೇಷನ್. ಸೊ ಅದು ಒಳ್ಳೆ ಎಕ್ಸಾಂಪಲ್. ಏನು ಹಾರ್ಮ್ ಮಾಡ್ದಲೆ ಇಬ್ರು ಜಸ್ಟ್ ನಮ್ದು ಹಳೇದು ಹೇಗಿತ್ತು ಹಾಗೆ. ಸೊ ಈ ಥರ ಡೆಫಿನೆಟ್ಲಿ ಕಮ್ಯುನಿಟಿ ಎಲ್ಲ ಸಹಕರಿಸಿದ್ರೆ ಆ ಥರ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ನ ಅಚೀವ್ ಮಾಡ್ಬೋದು. ಈಗ ಆಲ್ರೆಡಿ ಸ್ಥಳೀಯರು ಪಾಲ್ಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆದರೆ ಯುವ ಜನತೆಯನ್ನು ಈ ನಿಟ್ಟಿನಲ್ಲಿ ನಾವು ಜನಜಾಗೃತಿ ಮೂಡಿಸೋದ್ರಲ್ಲಿ, ಅವ್ರಿಗೊಂದು ಶಿಕ್ಷಣವನ್ನು ನೀಡೋದ್ರಲ್ಲಿ, ಈ ವನ್ಯಜೀವಿ ರಕ್ಷಣೆ ಬಗ್ಗೆ ತಿಳಿಸ್ಕೊಡೋದ್ರಲ್ಲಿ ಇಲಾಖೆ ಏನಾದರೂ ಕ್ರಮಗಳನ್ನ ಕೈಗೊಂಡಿದೆಯಾ? ಈಗ ಸ್ಥಳೀಯ ಸಮುದಾಯಗಳ ಮಕ್ಕಳಿಗೆ ಈ ಮೊದಲಿಂದಲೇ, ಯಾಕಂದರೆ ಬಾಲ್ಯದಿಂದಲೇ ತಿಳ್ಕೊಂಡ್ರೆ ಅವರು ಕೂಡ ಭಾಗಿಯಾಗೋದಕ್ಕೆ ಬಹಳ ಸೂಕ್ತ ಆಗುತ್ತೆ. ಇಲಾಖೆಯಲ್ಲಿ ಚಿಣ್ಣರ ವನ ದರ್ಶನ ಅಂತ ಒಂದು ಕಾರ್ಯಕ್ರಮ ಇದೆ. ಅದು ಮಕ್ಕಳನ್ನ, ಅಂದರೆ ಚಿಕ್ಕ ಪ್ರೈಮರಿ ಸ್ಕೂಲ್ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಈ ಥರ ಎಕ್ಸ್ಪೋಜರ್ ಮಾಡಿಸ್ತಕ್ಕಂಥದ್ದು. ಝೂಗಳಿಗೂ ಬರ್ತಾರೆ. ಆಮೇಲೆ ಅಲ್ಲಲ್ಲೇ ಕಾಡೊಳಗೆ ವಾಕು, ಟ್ರೆಕ್ ಎಲ್ಲ ಇರುತ್ತೆ. ಸೊ ಅವರಿಗೆ ಎಜುಕೇಟ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ದೊಡ್ಡವರಾದ್ಮೇಲೆ ಅದನ್ನು ರೂಢಿಸ್ಕೊತ ಹೋಗ್ತಾರೆ. ಈಗ ಅದು ಹೇಗೆ ಅಂದರೆ, ಈಗ ನಾವೇನು ರೆಸ್ಕ್ಯೂ ಟೈಮಲ್ಲಿ ನೋಡಿರ್ತೀವಿ, ಜನಗಳು ಕಂಟ್ರೋಲ್ಗೆ ಸಿಗಲ್ಲ. ಹೊಡಿಯೋದು, ಅದನ್ನ ಆಮೇಲೆ ಕಲ್ಲಿಂದ ಎಸೆಯೋದು, ಈ ತರ ಎಲ್ಲ ಮಾಡ್ತಿರ್ತಾರೆ. ಆ ಭಯಕ್ಕೆ ಅವ್ರಿಗೆ ಏನಾಗುತ್ತೋ ಅನ್ನೋ ಒಂದು ಭಯದಲ್ಲಿ ಕಲ್ಲು ತೂರಾಟ ಎಲ್ಲ ಮಾಡಿ ಪ್ರಾಣಿಗೆ ಗಾಯಗೊಳಿಸ್ತಾರೆ ಪ್ರಾಣಿಗಳನ್ನ. ಅದಕ್ಕೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು, ಅವರು ಆ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಕೂಡ ನೀವು ತಿಳಿಸ್ಕೊಡ್ಬೇಕಾಗತ್ತೆ. ಅದೇ ಈಗ ಖಂಡಿತ ಫಸ್ಟ್ ಈ ತರ ಯಾವ್ದಾದ್ರು ಒಂದು ಪ್ರಾಣಿ ಸೈಟ್ ಆಗಿದೆ ಅಂದಿದ ತಕ್ಷಣ ಹುಲಿ, ಚಿರತೆ, ಹುಲಿ ಅದಕ್ಕೆಲ್ಲ ಎದುರೋ ಅವಶ್ಯಕತೆನೇ ಇಲ್ಲ. ದೇ ಆರ್ ವೆರಿ ಶೈ ಅನಿಮಲ್ಸ್. ಹುಲಿ ನಮ್ಮನ್ನು ನೋಡಿದ್ರೆ ಬಚ್ಚಿಕೊಳ್ಳುತ್ತೆ, ಚಿರತೆನೂ ಹಾಗೆ. ಸೊ ಅದನ್ನ ನೋಡಿದ ತಕ್ಷಣ ಹೊಡೆಯೋದು ಅದೆಲ್ಲ ಮಾಡೋದು ಬಹಳ ಕ್ರೂರವಾಗಿರುತ್ತೆ. ನಮ್ಮ ಹಾವೇರಿಲೆಲ್ಲ ನಮಗೆ ರೆಸ್ಕ್ಯೂ ಮಾಡಿ ತೊಗೊಂಬಂದಿದ್ದಾರೆ, ಮರಿನ ಹೊಡೆದಿದ್ದಾರೆ ಫ್ರ್ಯಾಕ್ಚರ್ ಆಗಿ. ಅದು ಈಗ ರಿಪೇರಿ ಮಾಡಿ ಫ್ರ್ಯಾಕ್ಚರ್ ಸರ್ಜರಿ ಆದಮೇಲೆ ಈಗ ಪುನಃ ಓಡಾಡ್ತಿದೆ. ಸೊ ಈ ಥರ ಎಲ್ಲ ಯಾಕೆ ಆಗ್ತಿದೆ ಅಂದರೆ ಲ್ಯಾಕ್ ಆಫ್ ಎಜುಕೇಷನ್. ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹುಲಿ ಏನು ಮಾಡಲ್ಲ, ಚಿರತೆ ಏನು ಮಾಡಲ್ಲ ಅನ್ನೋದು ಅವರಿಗೆ ಗೊತ್ತಿಲ್ಲ. ಭಯ ಇದೆ, ಚಿರತೆ ಕಂಡಿದ ತಕ್ಷಣ ಹೊಡಿಬೇಕು ಅಂತ. ಅದನ್ನ ಏನು ಮಾಡಬೇಕು, ಅದ್ರ ಸ್ವಲ್ಪ ಅನಿಮಲ್ ಬಿಹೇವಿಯರ್ ಆಸ್ಪೆಕ್ಟ್ಸನ್ನು ಈ ಥರ ಚಿಣ್ಣರ ವನ ದರ್ಶನದಲ್ಲಿ ಹೇಳ್ಕೊಡ್ಲಾಗತ್ತೆ. ಅಥವಾ ಇಲ್ಲ ಅಂದರೆ ಪಠ್ಯಕ್ರಮದಲ್ಲಿ ಅಳವಡಿಸ್ಕೋಬೇಕು ಅದನ್ನು. ಅವಾಗ ಖಂಡಿತ ಯಶಸ್ವಿಯಾಗಿ ಅದನ್ನು ಮಾಡ್ಬೋದು. ಈಗ ಏನಾಗುತ್ತೆ, ನಾವು ರೆಸ್ಕ್ಯೂ ಹೋದಾಗ ನಮಗೆ ಜಾಗ ಬಿಡಲ್ಲ, ಅಷ್ಟೊಂದು ಕ್ರೌಡ್ ಇರ್ತಾರೆ, ಸುಮಾರು 1,000 ಜನ ಎಲ್ಲ ಇರ್ತಾರೆ. ಸೊ ಈಗ ಸಪೋಸ್ ಒಂದು ಚಿರತೆ ಉರುಳಿಗೆ ಬಿದ್ದಿದೆ ಅಂದ್ರೆ ಜನಗಳನ್ನ ನೋಡಿ ಇನ್ನೂ ಗಾಬರಿ ಆಗುತ್ತೆ. ಅವಾಗ ಟೈಟ್ ಆಗ್ತಾ ಹೋಗುತ್ತೆ ಉರುಳು.
ಸೊ ಅದನ್ನು ಕಾಮಾಗಿ ದೂರದಿಂದನೇ ಬೇಕಾದವ್ರಿಗೆ ಕಾಲ್ ಮಾಡಿ ಸಹಕರಿಸ್ಬೇಕು. ಅವರು ಸ್ಥಳೀಯ RFO ಕಾಲ್ ಮಾಡಿದ್ರೆ ಅವರು ಎಕ್ಸ್ಪರ್ಟ್ಸ್ಗೆಲ್ಲ ಕರೆಸಿ ಅದನ್ನು ಸೇಫಾಗಿ ರೆಸ್ಕ್ಯೂ ಮಾಡಿ ಪುನಃ ರಿಹ್ಯಾಬಿಲಿಟೇಷನ್ಗೆ ಪ್ಲ್ಯಾನ್ ಮಾಡ್ತಾರೆ. ಅದು ಬಿಟ್ಟು ಇವರು ಬರೀ ಮೊಬೈಲಲ್ಲಿ ಫೋಟೋ ತೆಗೆಯೋದು, ತುಂಬ ಕ್ರೌಡ್ ನಮಗೆ ತೋರಿಸಿ ಎಷ್ಟೊಂದು ಸಲ ರೋಡ್ ಬ್ಲಾಕ್ ಮಾಡ್ತಾರೆ. ನಾವು ಇಮಿಡಿಯೇಟಾಗಿ ಅದಕ್ಕೆ ಮೆಡಿಕಲ್ ಇಂಟರ್ವೆನ್ಷನ್ ಬೇಕಾಗಿರುತ್ತೆ. ಸೆಡೆಟ್ ಆದಮೇಲೆ ರೋಡ್ ಬ್ಲಾಕ್ ಆಗಿ ಒಂದು ಡೆತ್ತೆ ಆಯಿತು ನಮ್ಮದು ಹೊಸನಗರ ಹತ್ರ. ಜನ ಬಿಡಲ್ಲ ಅದನ್ನು ನೋಡಬೇಕು ಅಂತ ಆ ಥರ. ಈ ಥರ ಎಲ್ಲ ಮಾಡೋದ್ರಿಂದ ಒಂದು ಜೀವ ಹಾನಿ ಆಗುತ್ತೆ ಪಾಪ, ಅದರದ್ದು ಒಂದು ಜೀವ. ಸೊ ಇದೆಲ್ಲ ಬದಲಾಗಬೇಕು ಅಂದರೆ ಚಿಕ್ಕ ಮಕ್ಕಳಲ್ಲೇನೆ ಜಾಗೃತಿ ಮೂಡಿಸ್ಬೇಕಾಗುತ್ತೆ, ಶಿಕ್ಷಣ ಕೊಡಬೇಕಾಗತ್ತೆ. ಈ ಪಠ್ಯಕ್ರಮಗಳಲ್ಲಿ ಸ್ವಲ್ಪ ಇದೇನು ಇದು ಬುಕ್ಸ್ ಪರಿಸರದ ಬಗ್ಗೆ ಆಗಲಿ, ಮತ್ತೆ ವನ್ಯಜೀವಿಗಳ ಬಿಹೇವಿಯರ್ ಬಗ್ಗೆ ಸ್ವಲ್ಪ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗಿ ತಿಳಿಸಿದ್ರೆ ಎಲ್ರಿಗೂ ಕೂಡ. ಬರೀ ಸೈನ್ಸ್ ಸ್ಟೂಡೆಂಟ್ಸ್ ಮಾತ್ರ ಗೊತ್ತಿರುತ್ತೆ, ಹೌದೌದು. ಇನ್ನು ಬೇರೆ ಸ್ಟೂಡೆಂಟ್ಸ್ಗೆ ಯಾರಿಗೂ ಗೊತ್ತಿರಲ್ಲ. ವಿದ್ಯಾರ್ಥಿಗಳಲ್ಲಿ ಆ ಬಿಹೇವಿಯರ್ ಬಗ್ಗೆ ಗೊತ್ತಿದ್ದಾಗ ಖಂಡಿತ ಅದು ತುಂಬಾ ಹೆಲ್ಪ್ ಆಗುತ್ತೆ. ಈಗ ಯಾರಾದ್ರೂ ಚಿಕ್ಕವನು ಚಿರತೆ ಬಗ್ಗೆ ಓದಿದ್ದ ಅಂದ್ರೆ ಅದು ಕೈ ಎತ್ತಿ ನಾವು ಎದುರಿಸಿದ್ರೆ ಓಡೋಗುತ್ತೆ, ನಮ್ಮನ್ನ ಅದು ದೊಡ್ಡ ಪ್ರಾಣಿ ಅಂತ ತಿಳ್ಕೊಂಡು ಓಡೋಗುತ್ತೆ ಅಂತ ಗೊತ್ತಿದ್ರೆ ಅದು ನೋಡಿಯಕ್ ಹೋಗಲ್ಲ. ಆಮೇಲೆ ಈಗ ನಾನ್ ವೆನಮಸ್ ಸ್ನೇಕ್ಸ್, ಮನೇಲಿ ಯಾವ್ದೋ ಒಂದು ಹಾವು ಬಂದಿದೆ ಅಂದ ತಕ್ಷಣ ಹೊಡೆದಾಕೋದು, ಇದೆಲ್ಲ ತಪ್ಪುತ್ತೆ. ಕೇರ ಅವೆಲ್ಲ ವೆನಮ್ ವಿಷನೇ ಇರಲ್ಲ, ಅದನ್ನ ಜಸ್ಟ್ ಒಂದು ಕಡ್ಡಿಲ್ ತಳ್ಳಿದ್ರು ಓಡೋಗ್ತಾವೆ, ಅವಕ್ಕೂ ತುಂಬಾ ಭಯ ಇರುತ್ತೆ. ಸೊ ಇದೆಲ್ಲ ಗೊತ್ತಿದ್ರೆ ತುಂಬಾ ಹಾನಿಗಳು ಕಡಿಮೆ ಆಗುತ್ತೆ. ಅದು ಗೊತ್ತಾಗಬೇಕು ಅಂದ್ರೆ ಈ ತರ ಕಾರ್ಯಕ್ರಮಗಳು ಮತ್ತೆ ಪಠ್ಯಕ್ರಮಗಳಲ್ಲಿ ಅದನ್ನ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ಸಮುದಾಯಗಳಿಗೆ, ಅಲ್ಲಿನ ಸ್ಥಳೀಯ ಸಮುದಾಯಗಳಿಗೆ ನಿಮ್ಮ ಒಂದು ಸಂದೇಶ ಏನಿದೆ? ಸ್ಥಳೀಯ ಸಮುದಾಯಗಳಂದ್ರೆ ಈಗ ನೋಡಿ, ಬಿಷ್ಣೋಯ್ ಕಮ್ಯುನಿಟಿ ಹೇಗೆ ವಿತೌಟ್ ಎಕ್ಸ್ಪ್ಲಾಯ್ಟಿಂಗ್ ದ ಫಾರೆಸ್ಟ್, ಅಲ್ಲಿನ ಕಾಡು ಮತ್ತು ಅಲ್ಲಿನ ಏನು ಜೀವಿಗಳನ್ನು ಹಾನಿ ಮಾಡದಂಗೆ ಶೋಷಿಸ್ದಲೇ ಹೇಗೆ ಹಾರ್ಮೋನಿಯಲ್ಲಿ ಬದುಕ್ತಾ ಇದ್ದಾರೆ, ಆ ರೀತಿ ಇಲ್ಲೂ ಕೂಡ ನಾವು ತುಂಬ ಕಾಡನ್ನು ಶೋಷಿಸ್ದಲೇ ಅದ್ರ ಜೊತೆ ಬಾಳೋದನ್ನು ಕಲಿಬೇಕು. ಈವನ್ ವನ್ಯ ಪ್ರಾಣಿಗಳ ಜೊತೆ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ನ, ದಟ್ ಈಸ್ ದ ಕೀ ಅಷ್ಟೇ. ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ನ ಕಲಿಬೇಕು. ಹುಲಿಗಳು, ಸಿಂಹಗಳು, ಚಿರತೆಗಳು ಅದ್ರಗಳ ಜೊತೆ ಬಾಳ್ವೆ ಮಾಡೋದನ್ನು ಕಲಿಬೇಕು. ಸೊ ಈ ರೀತಿ ಚಿಕ್ಕ ಸ್ಟೆಪ್ಸನ್ನು ಕೂಡ ನೀವು ತಗೊಳ್ತಾ ಹೋದರೆ ಇಟ್ ಲೀಡ್ಸ್ ಟು ವೆರಿ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್.